ನಮಸ್ಕಾರ ಸ್ನೇಹಿತರೆ. ದೇವರು ಜ್ಯೋತಿಯ ರೂಪದಲ್ಲಿ ಪ್ರತ್ಯಕ್ಷರಾದ ಸ್ಥಳವೊಂದು ಇದೆ. ಇಂದಿಗೂ ಲಕ್ಷಾಂತರ ಭಕ್ತರು ಆ ಬೆಟ್ಟವನ್ನೇ ಶಿವ ಸ್ವರೂಪವೆಂದು ಭಕ್ತಿಯಿಂದ ಪೂಜಿಸುತ್ತಾರೆ. ಆ ಪವಿತ್ರ ಕ್ಷೇತ್ರವೇ ತಮಿಳುನಾಡಿನ ತಿರುವಣ್ಣಾಮಲೈ ಶ್ರೀ ಅರುಣಾಚಲೇಶ್ವರ ದೇವಾಲಯ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತಿ, ಜ್ಞಾನ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುವ ಶಿವನ ಪವಿತ್ರ ಕ್ಷೇತ್ರವಾಗಿದೆ. ಇಂದು ಈ ದೇವಾಲಯದ ಇತಿಹಾಸ, ಪುರಾಣ, ವಿಶೇಷತೆ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳೋಣ. ತಿರುವಣ್ಣಾಮಲೈ ದೇವಾಲಯವು ತಮಿಳುನಾಡಿನ ತಿರುವಣ್ಣಾಮಲೈ ನಗರದಲ್ಲಿದೆ. ಈ ದೇವಾಲಯದ ಹಿನ್ನೆಲೆಯಲ್ಲಿ ಕಾಣುವ ಅರುಣಾಚಲ ಬೆಟ್ಟವನ್ನೇ ಶಿವನ ಸ್ವರೂಪ ಎಂದು ನಂಬುತ್ತಾರೆ. ಈ ಕ್ಷೇತ್ರವು ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿತತ್ವವನ್ನು ಪ್ರತಿನಿಧಿಸುವ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಾದ ಉಂಟಾಯಿತು. ಈ ಸಂದರ್ಭದಲ್ಲಿ ಶಿವನು ಅನಂತ ಜ್ಯೋತಿಯ ಸ್ತಂಭವಾಗಿ ಪ್ರತ್ಯಕ್ಷನಾದನು. ಈ ಜ್ಯೋತಿಯ ಆರಂಭ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ಶಿವನು ಹೇಳಿದರು. ವಿಷ್ಣುವು ವರಾಹ ರೂಪ ತಾಳಿ ಕೆಳಭಾಗವನ್ನು ಹುಡುಕಲು ಹೊರಟರು. ಬ್ರಹ್ಮನು ಹಂಸದ ರೂಪದಲ್ಲಿ ಮೇಲ್ಭಾಗವನ್ನು ಹುಡುಕಲು ಹೋದನು. ಬಹಳ ಪ್ರಯತ್ನಿಸಿದರೂ ಇಬ್ಬರಿಗೂ ಜ್ಯೋತಿಯ ಕೊನೆಯೂ ಆರಂಭವೂ ಕಾಣಲಿಲ್ಲ. ಆ ಅನಂತ ಜ್ಯೋತಿಯೇ ನಂತರ ಅರುಣಾಚಲ ಬೆಟ್ಟವಾಗಿ ಸ್ಥಿರವಾಯಿತು ಎಂಬುದು ಪುರಾಣದ ನಂಬಿಕೆ. ಆದ್ದರಿಂದ ಈ ಕ್ಷೇತ್ರವನ್ನು ಶಿವನ ಜ್ಯೋತಿ ಸ್ವರೂಪವೆಂದು ಭಕ್ತರು ಆರಾಧಿಸುತ್ತಾರೆ. ಈ ದೇವಾಲಯವು ಸುಮಾರು 25 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ದಕ್ಷಿಣ ಭಾರತದ ಅತ್ಯಂತ ಭವ್ಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 217 ಅಡಿ ಎತ್ತರದ ರಾಜಗೋಪುರವು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ಒಳಗೆ ಶಿವಲಿಂಗ ರೂಪದಲ್ಲಿರುವ ಶ್ರೀ ಅರುಣಾಚಲೇಶ್ವರ ಹಾಗೂ ದೇವಿ ಉಣ್ಣಾಮಲೈ ಅಮ್ಮನವರ ದರ್ಶನ ದೊರೆಯುತ್ತದೆ. ತಿರುವಣ್ಣಾಮಲೆಯ ಅತ್ಯಂತ ಪವಿತ್ರ ಆಚರಣೆ ಎಂದರೆ ಗಿರಿವಲಂ. ಭಕ್ತರು ಸುಮಾರು 14 ಕಿಲೋಮೀಟರ್ ಉದ್ದದ ಅರುಣಾಚಲ ಬೆಟ್ಟವನ್ನು ಕಾಲ್ನಡಿಗೆಯ ಪ್ರದಕ್ಷಿಣೆ ಮಾಡುತ್ತಾರೆ. ವಿಶೇಷವಾಗಿ ಪೌರ್ಣಮಿಯ ದಿನ ಲಕ್ಷಾಂತರ ಭಕ್ತರು ಈ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸುತ್ತಾರೆ. ಭಕ್ತಿಯೊಂದಿಗೆ ಗಿರಿವಲಂ ಮಾಡಿದರೆ ಶಿವನ ಅನುಗ್ರಹ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ. ತಿರುವಣ್ಣಾಮಲೈ ವಿಶ್ವ ಪ್ರಸಿದ್ಧವಾಗಿರುವ ಪ್ರಮುಖ ಕಾರಣ ಕಾರ್ತಿಕ ದೀಪೋತ್ಸವ. ಕಾರ್ತಿಕ ಮಾಸದ ಪೌರ್ಣಮಿಯಂದು ಅರುಣಾಚಲ ಬೆಟ್ಟದ ಶಿಖರದಲ್ಲಿ ಬೃಹತ್ ದೀಪವನ್ನು ಬೆಳಗಲಾಗುತ್ತದೆ. ದೂರದೂರಿನಿಂದ ಲಕ್ಷಾಂತರ ಭಕ್ತರು ಈ ದಿವ್ಯ ದೀಪದ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಈ ದೀಪವು ಶಿವನ ಅನಂತ ಜ್ಯೋತಿ ಸ್ವರೂಪವನ್ನು ಸ್ಮರಿಸುತ್ತದೆ. ಅನೇಕ ಮಹಾನ್ ಸಂತರು ಮತ್ತು ಋಷಿಗಳು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದಾರೆ. ವಿಶೇಷವಾಗಿ ಶ್ರೀ ರಮಣ ಮಹರ್ಷಿಗಳು ಅರುಣಾಚಲ ಬೆಟ್ಟವನ್ನು ಪರಮಗುರುವೆಂದು ಭಾವಿಸಿ ಇಲ್ಲಿ ಜೀವನದ ಬಹುಭಾಗವನ್ನು ಕಳೆದರು. ಅವರ ಆಶ್ರಮವು ತಿರುವಣ್ಣಾಮಲೆಯಲ್ಲಿಯೇ ಇದೆ ಮತ್ತು ವಿಶ್ವದ ವಿವಿಧ ಭಾಗಗಳಿಂದ ಸಾಧಕರು ಅಲ್ಲಿಗೆ ಭೇಟಿ ನೀಡುತ್ತಾರೆ. ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಹವಾಮಾನ ಅನುಕೂಲವಾಗಿರುತ್ತದೆ. ಕಾರ್ತಿಕ ದೀಪೋತ್ಸವದ ಸಮಯದಲ್ಲಿ ಕ್ಷೇತ್ರವು ಅತ್ಯಂತ ವೈಭವದಿಂದ ಕಂಗೊಳಿಸುತ್ತದೆ. ಆದರೆ ಆ ಸಮಯದಲ್ಲಿ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಿರುತ್ತದೆ. ಸ್ನೇಹಿತರೆ, ತಿರುವಣ್ಣಾಮಲೈ ಶ್ರೀ ಅರುಣಾಚಲೇಶ್ವರ ದೇವಾಲಯವು ಕೇವಲ ಪ್ರಾಚೀನ ದೇವಾಲಯವಲ್ಲ, ಇದು ಶಿವನ ಜ್ಯೋತಿ, ಭಕ್ತಿ, ಆತ್ಮಜ್ಞಾನ ಮತ್ತು ಮೋಕ್ಷದ ಸಂಕೇತವಾಗಿದೆ. ನೀವು ಶಿವಭಕ್ತರಾಗಿದ್ದರೆ ಜೀವನದಲ್ಲಿ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅರುಣಾಚಲೇಶ್ವರ ದೇವಸ್ಥಾನ ದರ್ಶನ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಧನ್ಯವಾದಗಳು.